ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಮಹಿಳೆಯರ ಆರ್ಥಿಕತೆ ಶೇಕಡ 12ರಷ್ಟು ವೃದ್ಧಿಯಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ಹೇಳಿದ್ದಾರೆ. ಉಡುಪಿಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬಳಿಕ ಮಾತನಾಡಿದ ರೇವಣ್ಣ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ಜನರ ಬದುಕಿಗಾಗಿ ಇವೆಯೇ ಹೊರತು ಮತ ಗಳಿಕೆಗಲ್ಲ. ಆದರೆ ಬಿಜೆಪಿ ಮಾತ್ರ ಜನರ ಭಾವನೆ ಕೆರಳಿಸುವ ರಾಜಕೀಯ ಧ್ಯೇಯವನ್ನಷ್ಟೇ ಹೊಂದಿದೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನೀಡಿದ 165 ಭರವಸೆಯಲ್ಲಿ ಎಲ್ಲವನ್ನೂ ಕೂಡ ಈಡೇರಿಸಿದೆ. ಗ್ಯಾರಂಟಿ ಯೋಜನೆಗಳಿಗಾಗಿ ಬಜೆಟ್ನಲ್ಲಿ 57,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ದೇಶದ ರಾಜ್ಯವಾರು ಜಿಡಿಪಿಯಲ್ಲಿ ಕರ್ನಾಟಕ ಮೊದಲ ಸ್ಥಾನ ಪಡೆದಿದೆ. ಮಹಿಳೆಯರ ಆರ್ಥಿಕತೆ ಶೇಕಡ 12ರಷ್ಟು ವೃದ್ಧಿಯಾಗಿದೆ. ಭಾಗ್ಯ ಹಾಗೂ ಪಂಚ ಗ್ಯಾರಂಟಿಗಳಿಂದ ದೇಶದ ರಾಜ್ಯಗಳಿಗೆ ಕರ್ನಾಟಕ ಮಾಡೆಲ್ ಆಗಿದೆ. ಪ್ರತಿ ಕುಟುಂಬಕ್ಕೆ ಮಾಸಿಕ 5,000 ರೂಪಾಯಿ ಆರ್ಥಿಕ ಭದ್ರತೆ ಒದಗಿಸಲಾಗ್ತಾ ಇದೆ. ಗ್ಯಾರಂಟಿಗೆ ಬಜೆಟ್ ಮೀಸಲಿಗೆ ಹೆಚ್ಚುವರಿಯಾಗಿ 10,000 ಕೋಟಿ ರೂಪಾಯಿ ಖರ್ಚಾಗಿದ್ದರೂ ಕೊರತೆಯನ್ನ ಅನುದಾನ ಹೊಂದಾಣಿಕೆ ಮೂಲಕ ತುಂಬಲಾಗ್ತಾ ಇದೆ ಎಂದು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಜಿಡಿಪಿನಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇವತ್ತು ರಾಜ್ಯದ ಮಹಿಳೆಯರ ಆರ್ಥಿಕ ಪರಿಸ್ಥಿತಿ 12% ಹೆಚ್ಚಿದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಹತ್ರ ಅಂಕಿಅಂಶ ಬಂದಿದೆ. ರಾಷ್ಟ್ರೀಯ ಅಂಕಿಅಂಶದಲ್ಲಿ ಬಂದಿದೆ. ಇವತ್ತು 1ನೇ ಸ್ಥಾನ ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ 1ನೇ ಸ್ಥಾನದಲ್ಲಿದ್ದೀವಿ ನಾವು. 2ನೇ ವಿಷಯ 12% ನಾವು ರೈಸ್ ಆಗಿದ್ದೇವೆ. ಇದಲ್ಲದೆ ಏನು ಮಹಿಳೆಯರಿಗೆ ನಾವು ಹಣ ಅವ್ರ ಕೈ ತಲುಪಿದಂಥ ಸಂದರ್ಭದಲ್ಲಿ ಅದು ಆರ್ಥಿಕ ಸ್ವಾವಲಂಬಿಗೂ ಅವಕಾಶ ಇದೆ, ಜೊತೆಗೆ ಉದ್ಯೋಗ ಸೃಷ್ಟಿಗೂ ಅವಕಾಶ ಇದೆ. ಇವೆಲ್ಲರ ಪರಿಣಾಮ ಇವತ್ತು ಯೂನಿಕ್ ಬೇಸಿಕ್ ಇನ್ಕಮ್ ಆಫ್ ವರ್ಲ್ಡ್ ಲೆಕ್ಕದಲ್ಲಿ ಭಾರತ ಇವತ್ತು 1ನೇ ಸ್ಥಾನದಲ್ಲಿದ್ದೇವೆ. ಇವೆಲ್ಲವನ್ನು ಮನಗಂಡಂಥ ಅರ್ಥಶಾಸ್ತ್ರಜ್ಞರು ಹೇಳೋದು, ಅಮೃತ್ಯ ಸೇನ್ ಕಲ್ಯಾಣ ಅರ್ಥಶಾಸ್ತ್ರಜ್ಞ ಇಂಥ ಕೊಡುಗೆಗಳಿಂದಾಗಿ ಮಹಿಳೆಯರಲ್ಲಿ ಸಬಲೀಕರಣ ಹೆಚ್ಚಿದೆ ಅಂತಕ್ಕಂಥ ಮಾತನ್ನು ಹೋರಾಡಿದ್ದಾರೆ. ಅಭಿಜಿತ್ ಬ್ಯಾನರ್ಜಿ ಜಾಗತಿಕ ಬಡತನ ನಿವಾರಣೆಗೆ ಪ್ರಾಯೋಗಿಕ ವಿಧಾನ ಅಂಥೇಳಿ ಒಂದು ಅಧ್ಯಯನ ಮಾಡಿ ಇದು ಭಾರತದಲ್ಲಿ ಅತ್ಯುತ್ತಮವಾಗಿ ಆಗಿದೆ ಅಂತಕ್ಕಂಥ ಮಾತನ್ನು ಅರ್ಥಶಾಸ್ತ್ರಜ್ಞರು ಹೇಳಿದ್ದಾರೆ. ಇದಲ್ಲದೆ ವಿವಿಧ ಮಾಧ್ಯಮ ಇರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲರ ಪ್ರಶಂಸೆಗೆ ಇವತ್ತು ಕರ್ನಾಟಕ ಭಾಗಿಯಾಗಿರೋದಲ್ಲದೆ ಬೇರೆ ವಿಷಯದಲ್ಲಿ ಆ ಮಾಡಲ್ ಈ ಮಾಡಲ್ ಅಂತಿದ್ರು. ಇವತ್ತು ಈ ಭಾಗ್ಯಗಳ ವಿಷಯದಲ್ಲಿ ಕರ್ನಾಟಕ ಮಾಡಲ್ ಸಿದ್ದರಾಮಯ್ಯನವರ ಮಾಡಲ್ ಆಗಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ಕರ್ನಾಟಕದ ಜನತೆ ಸಮೃದ್ಧಿಯಾಗಿ ಇರೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 4 ಲಕ್ಷ ಚಿಲ್ಲರೆ ಬಡ್ಜೆಟ್ ಇರುವಂಥ ಸಂದರ್ಭದಲ್ಲಿ 57,000 ಕೋಟಿ ಹೆಚ್ಚಲ್ಲ. ಇದು ಬಡ್ಜೆಟ್ಟಿನ ಅವಯವದಲ್ಲಿರ್ತಕ್ಕಂಥ ಹಣ ಇದು ವಿನಿಯೋಗ ಆಗ್ತಾಯಿದೆ. ಯಾವುದೇ ಮಧ್ಯವಸ್ಥೆಗಳಿಲ್ಲ, ದುರುಪಯೋಗ ಇಲ್ಲ, ನೇರವಾಗಿ ತಲುಪ್ತಕ್ಕಂಥ ಇಂಥ ಕಾರ್ಯಕ್ರಮ ಎಲ್ಲೂ ಇಲ್ಲ. ಬೇರೆ ರಾಜ್ಯದ ಸಚಿವರುಗಳು ಬಂದು ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾಯಿದ್ದಾರೆ. ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವು ಸಂತೋಷದಿಂದ ತಿಳಿಸ್ತಾ ಇದ್ದೇವೆ. ಈ ಕಡೆ ನಮ್ಮನ್ನು ಕಾಮೆಂಟ್ ಮಾಡ್ತಾರೆ, ಆ ಕಡೆ ಬಂದು ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಉತ್ತರಾಖಂಡದಲ್ಲಿ ಮಾಡಿದ್ರು, ಡೆಲ್ಲಿಯಲ್ಲಿ ಮಾಡಿದ್ರು, ಈಗ ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ನಾವು ಅದನ್ನು ಅವ್ರು ನಮ್ಮನ್ನು ಖಂಡಿಸ್ತಾರೆ, ಆದರೆ ನಾವು ಖಂಡಿಸಲ್ಲ. ಜನರಿಗೆ ಕೊಡೋದ್ರಲ್ಲಿ ನಮ್ಮ ಮಾದರಿಯನ್ನು ಅವರು ಉಪಯೋಗಿಸೋದು ಸ್ವಾಗತ ಮಾಡ್ತೀವಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅದಿಲ್ವೇ ಇಲ್ಲ. ಆಮೇಲೆ ಅಪಪ್ರಚಾರ ಇದನ್ನು ನಿಲ್ಲಿಸ್ತಾರೆ ಅಂತ ಹೇಳಿದ್ದು ನಿಜ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಸರ್ಕಾರ ಬಂದು 1 ವರ್ಷ 9 ತಿಂಗಳಾಗಿದೆ. 3 ತಿಂಗಳದ ಹಣ ಬರಬೇಕಾಗಿದೆ. ಇವತ್ತು ರಿಲೀಸ್ ಆಗಿದೆ. ಇನ್ನು 3-4 ದಿನದಲ್ಲಿ ರಿಲೀಸ್ ಆಗುತ್ತೆ. 3 ತಿಂಗಳು ಕೊಟ್ಕೊಂಡು ಬಂದಿದ್ದೇವೆ. ಕೆಲವು ಜನ ಅದನ್ನು ವಿರೋಧ ಮಾಡೋರು ಮಾತ್ರ ಮಾತನಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಿಲ್ಲಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.